ಇನ್ನು ಇಷ್ಟೆಲ್ಲ ನೀಟ್ ವಿಚಾರವಾಗಿ ಏನು ಪ್ರತಿಭಟನೆಗಳು ನಡೀತಾ ಇದೆ, ಇದರ ಬಗ್ಗೆ ಕಡೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೌನವನ್ನು ಮುರಿದಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಏನಿದೆ ಅದರ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ಯುವ ಕಲ್ಯಾಣ ಭವಿಷ್ಯಕ್ಕಿಂತ ನಮಗೆ ಬೇರೆ ಏನೂ ಮುಖ್ಯ ಅಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಆದಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ. ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪಿಸ್ತೇವೆ ಅಂಥೇಳಿ ಎಕ್ಸ್ನಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇದೇ ಮೊದಲ ಬಾರಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಸಾಕಷ್ಟು ದಿನಗಳಿಂದ ಇದರ ಬಗ್ಗೆ ಪ್ರತಿಭಟನೆ ನಡೀತಾ ಇದೆ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡೋದಕ್ಕೆ ಪ್ರಯತ್ನಿಸುವವರನ್ನು ನಾವು ಬಿಡೋದಿಲ್ಲ ಅಂಥೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಚ್ಚರಿಕೆಯನ್ನು ಕೂಡ ಇದೇ ಪೋಸ್ಟ್ನಲ್ಲಿ ಕೊಟ್ಟಿರುವಂಥದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೇವೆ. ಯುವ ಜನತೆಯ ಕಲ್ಯಾಣ, ಯುವ ಜನತೆಯ ಭವಿಷ್ಯವೇ ನಮಗೆ ಮುಖ್ಯ, ಅದಕ್ಕಿಂತ ಬೇರೆ ಯಾವುದು ಕೂಡ ಮುಖ್ಯವಲ್ಲ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡೋದಕ್ಕೆ ಪ್ರಯತ್ನಿಸುವವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂಥೇಳಿ ನರೇಂದ್ರ ಮೋದಿಯವರು ಇದೇ ಮೊದಲ ಬಾರಿಗೆ ಮೌನವನ್ನು ಮುರಿದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಗರಣ ಇರಬಹುದು, ಅದಾದ ಮೇಲೆ ಅದರ ಪರಿಣಾಮವಾಗಿ ನಡೀತಾ ಇರುವಂತಹ ಈ ಪ್ರತಿಭಟನೆ ಇರಬಹುದು, ವಿದ್ಯಾರ್ಥಿಗಳ ಪ್ರತಿಭಟನೆ, ಅದಾದ ಮೇಲೆ ಅದರಲ್ಲಿ CJP ಭಾಗಿಯಾಗತ್ತೆ, ಆಮ್ ಆದ್ಮಿ ಪಕ್ಷವೂ ಭಾಗಿಯಾಗತ್ತೆ. ಈಗ ಕಾಂಗ್ರೆಸ್ ಕೂಡ ನೀಟ್ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕೈಗೆತ್ತಿಕೊಂಡಿದೆ. ಇಷ್ಟೆಲ್ಲ ಆದ ಮೇಲೆ ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಕಡೆಗೂ ಮೌನವನ್ನು ಮುರಿದು ಅದರ ಬಗ್ಗೆ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಆ ಪೋಸ್ಟ್ನಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ಪ್ರತಿಭಟನಾ ನಿರತರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿರುವಂಥದ್ದು. ತಪ್ಪು ಯಾರೇ ಮಾಡಿರಲಿ, ಈ ಪ್ರಕರಣದಲ್ಲಿ ಯಾರೇ ಆರೋಪಿಗಳಾಗಿರಲಿ, ಅವರ ವಿರುದ್ಧ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೇವೆ. ಯಾವುದೇ ಕಾರಣಕ್ಕೂ ಯುವಕರ ಭವಿಷ್ಯಕ್ಕೆ ಧಕ್ಕೆಯಾಗೋದಕ್ಕೆ ನಾವು ಬಿಡೋದಿಲ್ಲ. ನಮಗೆ ಯುವಕರ ಕಲ್ಯಾಣ, ಅವರ ಭವಿಷ್ಯವೇ ಮುಖ್ಯ. ಅವರ ಈ ಭವಿಷ್ಯಕ್ಕೆ ಕೊಳ್ಳಿ ಇಡೋದಕ್ಕೆ, ಅದಕ್ಕೆ ಹಾನಿ ಮಾಡೋದಕ್ಕೆ, ಧಕ್ಕೆ ಮಾಡೋದಕ್ಕೆ ಬಂದವರನ್ನು, ಪ್ರಯತ್ನಿಸಿದವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಭರವಸೆಯನ್ನು ನೀಡಿದ್ದಾರೆ ಪ್ರತಿಭಟನಾ ನಿರತರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.